ಎಸ್ಐಆರ್ನಲ್ಲಿ ಮತ ಡಿಲೀಟ್ ಆಗೋದನ್ನ ತಡೆಯೋದಕ್ಕೆ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಅಸ್ತ್ರವನ್ನ ಸರ್ಕಾರ ಪ್ರಯೋಗ ಮಾಡ್ತಾ ಇದೆಯಾ? ಎಸ್ಐಆರ್ನಲ್ಲಿ ಮತ ಡಿಲೀಟ್ ತಡೆಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಅಸ್ತ್ರ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸರ್ಕಾರದಿಂದ ಮಾರ್ಗಸೂಚಿ. ಎಸ್ಐಆರ್ ಪರಿಗಣನೆಗಾಗಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಸರ್ಕಾರ ಹಂಚಿಕೆ ಮಾಡುತ್ತಾ? ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸರ್ಕಾರ ಹೊಸ ನಿಯಮವನ್ನ ತರಲಿ. ರಾಜ್ಯದಲ್ಲಿ 10 ವರ್ಷ ಶಿಕ್ಷಣ ಅಥವಾ ಆಸ್ತಿ ಹೊಂದಿದ್ರೆ ಶಾಶ್ವತ ನಿವಾಸಿ ಅಂತ ಪರಿಗಣಿಸಲಾಗುತ್ತೆ. ರಾಜ್ಯದ ಜನನ 10 ವರ್ಷ ವಾಸವಿದ್ರೆ ಶಾಶ್ವತ ನಿವಾಸಿ ಅನ್ನೋ ಪ್ರಮಾಣ ಪತ್ರವನ್ನ ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಮತಪಟ್ಟಿಯಲ್ಲಿ ಹೆಸರಿದ್ರೆ ಮಾತ್ರ ಗ್ಯಾರಂಟಿ ಅಂತ ಹೇಳಿತ್ತು ರಾಜ್ಯ ಸರ್ಕಾರ. ಮತ ಡಿಲೀಟ್ ತಡೆಯೋದಕ್ಕೆ ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗಿಸಿತ್ತು ಸರ್ಕಾರ. ಮತ ಡಿಲೀಟ್ ಆದ್ರೆ ಏನಂತೆ ಅಂತ ಸುಮ್ಮನೆ ಕೂರೋ ಹಾಗಿಲ್ಲ. ಮತ ಡಿಲೀಟ್ ಆಗತ್ತೆ ಅಂದ್ರೆ ಪ್ರತಿ ಮತದಾರರು ಕೂಡ ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಗ್ಯಾರಂಟಿಯ ಲಾಭ ಸಿಗೋದಿಲ್ಲ ನಿಮಗೆ ಅಂತ ಆ ಅಸ್ತ್ರವನ್ನ ಸರ್ಕಾರ ಪ್ರಯೋಗ ಮಾಡಿತ್ತು. ಈಗ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಮೂಲಕ ಮತ್ತೊಂದು ಅಸ್ತ್ರವನ್ನ ಸರ್ಕಾರ ಪ್ರಯೋಗ ಮಾಡ್ತಾ ಇದೆಯಾ? ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ. ಇಲ್ಲಿ ತನಕ ಯಾವ್ಯಾವ ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆಯೋ ಬಹಳಷ್ಟು ಮತಗಳು ಡಿಲೀಟ್ ಆಗಿದೆ. ಆ ಮತ ಡಿಲೀಟ್ ಆಗೋದನ್ನ ತಡೆಯೋದಕ್ಕೆ ಒಂದ್ರ ಮೇಲೊಂದು ಅಸ್ತ್ರವನ್ನ ರಾಜ್ಯದಲ್ಲಿ ಸರ್ಕಾರ ಬಳಸ್ತಾ ಇದೆ. ಮತ ಡಿಲೀಟ್ ಆದ್ರೆ ಗ್ಯಾರಂಟಿಯಿಂದ ವಂಚಿತರಾಗ್ತೀರಿ ಅಂತ ಅದೊಂದು ಅಸ್ತ್ರ ಆದ್ರೆ, ಈಗ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಮೂಲಕ ಮತ್ತೊಂದು ಅಸ್ತ್ರವನ್ನ ಸರ್ಕಾರ ಪ್ರಯೋಗ ಮಾಡುತ್ತಾ? ನೋಡಬೇಕು. ರಾಜ್ಯ ಸರ್ಕಾರದ ಶಾಶ್ವತ ಪ್ರಮಾಣ ಪತ್ರವನ್ನ ವಿರೋಧಿಸಿ ಅಮಿತ್ ಶಾಗೆ ಪತ್ರ ಬರೆಯಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ. ಅಕ್ರಮ ನುಸುಳುಕೋರರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಹಂಚಿಕೆ ಆಗತ್ತೆ ಅಂತ ಪತ್ರ ಬರೆದಿದ್ದಾರೆ. 10 ವರ್ಷ ಇಲ್ಲಿನ ನಿವಾಸಿಗಳು ಅಥವಾ ಇಲ್ಲಿ ಜನನ ಆಗಿದ್ರೆ ಅಂತವರಿಗೆ ಶಾಶ್ವತ ನಿವಾಸ ಪತ್ರ ಕೊಡೋದ್ರ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಇದರ ಬಗ್ಗೆ ಈಗಾಗಲೇ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಕರ್ನಾಟಕ ಸರ್ಕಾರ ಶಾಶ್ವತ ನಿವಾಸಿಗಳು ಅನ್ನೋ ಪ್ರತ್ಯೇಕ ವರ್ಗವನ್ನ ಸೃಷ್ಟಿ ಮಾಡ್ತಾ ಇದೆ. ಸಂವಿಧಾನದ ಚೌಕಟ್ಟಿನ ಹೊರಗಡೆ ಇಂಥ ಪ್ರತ್ಯೇಕ ವರ್ಗವನ್ನ ಸೃಷ್ಟಿ ಮಾಡೋದು ಸರಿಯಲ್ಲ. ಗೃಹ ಸಚಿವ ಅಮಿತ್ ಶಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ. ಪ್ರಮಾಣ ಪತ್ರ ಕೊಡೋದಕ್ಕೆ ರೆವೆನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಅಧಿಕಾರವನ್ನ ಕೊಡಲಾಗಿದೆ. ಪ್ರಮಾಣ ಪತ್ರ ಪಡೆದು ವಲಸಿಗರು ಕೂಡ ಸರ್ಕಾರಿ ಸೌಲಭ್ಯವನ್ನ ಪಡಿತಾರೆ. ನಾವು ಇಲ್ಲಿನ ನಿವಾಸಿಗಳೇ ಅನ್ನೋದನ್ನ ಕ್ಲೇಮ್ ಮಾಡ್ಕೋತಾರೆ. ಸರ್ಕಾರದ ಈ ಕ್ರಮ ಇದೆಯಲ್ಲ, ಇದು ದೇಶದ ಭದ್ರತೆಗೆ ಧಕ್ಕೆ ಅಂತ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಸರ್ಕಾರ ಈಗೇನ್ ಮಾಡೋದಕ್ಕೆ ಹೊರಟಿದೆಯಲ್ಲ ಅದು ಸರಿಯಲ್ಲ ಅಂತ. ನುಸುಳುಕೋರರಿಗೂ ಕೂಡ ಇಲ್ಲಿನ ಖಾಯಂ ನಿವಾಸಿಗಳು ಶಾಶ್ವತ ನಿವಾಸಿಗಳು ಅನ್ನೋ ಪ್ರಮಾಣ ಪತ್ರ ಸಿಕ್ಕಿಬಿಟ್ರೆ ಹೇಗೆ ಮುಂದೆ ಅಂತ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಶೋಭಾ ಕರಂದ್ಲಾಜೆ. ಕೇಂದ್ರ ಗೃಹ ಸಚಿವರಿಗೆ ಕೇಂದ್ರ ಸಚಿವೆ ಬರೆದಂತ ಪತ್ರ. ಇಲ್ಲಿಗಲ್ಗಳನ್ನ ಲೀಗಲೈಸ್ ಮಾಡೋದು, ಇದು ನಿಮ್ಮ ಉದ್ದೇಶ ಇದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ದೇಶದ ಭದ್ರತೆಗೆ, ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಈ ಧೈರ್ಯ ಮಾಡಿರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ತನ್ನ ಅಹಂಕಾರದಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ, ಹೈಕಮಾಂಡ್ ನನ್ನ ಜೊತೆಗಿದೆ, ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ದುರಹಂಕಾರದಿಂದ ಇವತ್ತು ಭಾರತದ ಇಡೀ ಡೆಮೋಗ್ರಫಿಯನ್ನ ಚೇಂಜ್ ಮಾಡುವಂತ, ಬದಲಾಯಿಸುವಂತ, ಅದಕ್ಕೆ ಧಕ್ಕೆ ತರುವಂತ, ಅದಕ್ಕೆ ಆತಂಕ ತರುವಂತ ದೇಶದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೆನಪಿರ್ಲಿ ನಿಮ್ಗೆ, ದೇಶದ್ರೋಹದ ಕೆಲಸ. ಪೌರತ್ವವನ್ನ ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ. ಇದು ನಮ್ಮ ರಾಜ್ಯದ ಭದ್ರತೆಗೆ ಆತಂಕ ತರ್ತಾ ಇದೆ. ಯಾಕಂದ್ರೆ ನಾವೇ ಹಲವಾರು ಸಂದರ್ಭದಲ್ಲಿ ಬೇರೆ ಇಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ ಅಂತ ಹೇಳಿ, ಯಾವ ದೇಶದವರು ಇದ್ದಾರೆ ಅಂತ, ಅವರೆಲ್ಲರಿಗೂ ನಾಳೆ RI ದುಡ್ಡು ತಗೊಂಡೋ ಅಥವಾ ಯಾವುದೋ ನಿಮ್ಮ ಒತ್ತಡಕ್ಕೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ, ಬೆನಿಫಿಟ್ ಪಡೆಯೋದಕ್ಕೆ ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ.
ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೆಂಗೆ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ಇಲ್ಲೀಗಲ್ಗಳನ್ನ ಲೀಗಲೈಸ್ ಮಾಡೋದು, ಇದು ನಿಮ್ಮ ಉದ್ದೇಶ. ಮಸೀದಿಗಳ ಮುಂದೆ ಫಾರ್ಮ್ ತುಂಬಿದವರ ವೋಟರ್ ಐಡಿ ಕ್ಯಾನ್ಸಲ್. ಅಕ್ರಮದ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಎಲ್ಲ ಮಾಹಿತಿ ಇದೆ. ರಾಜ್ಯದಲ್ಲಿ ಎಸ್ಐಆರ್ ಅಕ್ರಮ ಆಗ್ತಿದೆ ಅಂತ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಕಾಂಗ್ರೆಸ್ನವರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ರಕ್ಷಣೆ ಮಾಡುತ್ತಿದ್ದಾರೆ, ಬಾಂಗ್ಲಾದೇಶದವರು ಕಾಂಗ್ರೆಸ್ ಬಂಧುಗಳು ಅಂತ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟರು. ರಾಜ್ಯದಲ್ಲಿ ಸಾಮೂಹಿಕ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದರು, ವಿರೋಧ ವ್ಯಕ್ತಪಡಿಸಿದರು. ಎಸ್ಐಆರ್ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಗುಂಪು ಗುಂಪಾಗಿ, ಇದೆಲ್ಲ ಎಸ್ಐಆರ್ ಪ್ರಕ್ರಿಯೆ ನಡೆಯೋ ರೀತಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಭಾರತದ ಸಂವಿಧಾನ ಆರ್ಟಿಕಲ್ 14ರ ಪ್ರಕಾರ ಯಾರಿಗೂ ಕೂಡ ಭಾರತದ ನಾಗರಿಕತೆಯನ್ನು ಕೊಡಕ್ಕೆ ಆಗಲ್ಲ. ಒಂದು ದೇಶದಲ್ಲಿ ಒಂದು ನಾಗರಿಕತೆ, ಒಂದು ದೇಶದಲ್ಲಿ ಒಂದು ಸಿಟಿಜನ್ಶಿಪ್. ಅಂದ್ರೆ ನೀವು ಪೌರತ್ವದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಿಮ್ಮ ಉದ್ದೇಶ ಒಂದೇ, ನಿಮ್ಗೆ ವೋಟ್ ಬ್ಯಾಂಕ್. ಎಸ್ಆರ್ ನಡೀತಾ ಇರುವಾಗಲೇ ಇದನ್ನು ಮಾಡಿರುವಂತ ಉದ್ದೇಶನೇ, ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ, ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ. ಅವರಿಗೆ ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ಈ ರಾಜ್ಯದ ಜನ ಎಚ್ಚರ ವಹಿಸಬೇಕಾದ್ದು. ನಾನು ಇಲ್ಲಿರುವಂತ ಮುಸಲ್ಮಾನ ಬಂಧುಗಳಿಗೆ ಕೂಡ ವಿನಂತಿ ಮಾಡ್ತೀನಿ, ಯಾರು ಕರ್ನಾಟಕದ ನಾಗರಿಕರಿದ್ದೀರಿ, ಯಾರು ಕರ್ನಾಟಕದ ಪ್ರಜೆಗಳಿದ್ದೀರಿ, ನಿಮ್ಮ ಹಕ್ಕನ್ನು ಕೂಡ ಅವ್ರು ಕಿತ್ಕೊಳ್ಳೋರಿದ್ದಾರೆ. ಅವ್ರಿಗೇನು ಕೊಡ್ತಾ ಇದ್ದಾರೆ? ಕೇವಲ ಸಿಟಿಜನ್ಶಿಪ್, ಪೌರತ್ವ ಅಲ್ಲ, PRC ಅಲ್ಲ, ಎಲ್ಲಾ ಸ್ಕೀಮ್ಗಳಲ್ಲಿ ಅವರು ಭಾಗಿದಾರರು. ಅವರು ಮುಂದಿನ ಎಲ್ಲಾ ಸ್ಕೀಮ್ ಅಲ್ಲಿ ಕೂಡ ಭಾರತದ ಸಂವಿಧಾನ ಆರ್ಟಿಕಲ್ 14ರ ಪ್ರಕಾರ ಯಾರಿಗೂ ಕೂಡ ಭಾರತದ ನಾಗರಿಕತೆಯನ್ನು ಕೊಡಕ್ಕೆ ಆಗಲ್ಲ. ಒಂದು ದೇಶದಲ್ಲಿ ಒಂದು ನಾಗರಿಕತೆ, ಒಂದು ದೇಶದಲ್ಲಿ ಒಂದು ಸಿಟಿಜನ್ಶಿಪ್. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡೋದಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದಿಂದ ಅಧಿಕೃತವಾಗಿ ನಿವಾಸ ದೃಢೀಕರಣ ಪತ್ರ ಕೊಡ್ತಾ ಇದ್ದೀವಿ, ನಾವು ಪಕ್ಷದಿಂದ ಕೊಡ್ತಾ ಇಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಕೊಟ್ಟಿದ್ದಾರೆ. ಎಸ್ಐಆರ್ ನಲ್ಲಿನ ನ್ಯೂನ್ಯತೆಯನ್ನ ಸರಿಪಡಿಸಬೇಕು, ಇಲ್ಲದೆ ಇದ್ರೆ ಅರ್ಥ ಇರಲ್ಲ. ಚುನಾವಣಾ ಆಯೋಗ ಬಿಜೆಪಿಯ ಕಪಿಮುಷ್ಟಿಯಲ್ಲೇ ಇರೋದು. ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಎಸ್ಐಆರ್ ಹೆಸರಲ್ಲಿ ಸಂಚು ನಡೀತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟರು. ಸರ್ಕಾರದಿಂದ ಅಧಿಕೃತವಾಗಿ ನಿವಾಸ ದೃಢೀಕರಣ ಪತ್ರ ಕೊಡ್ತಾ ಇದ್ದೀವಿ, ನಾವು ಪಕ್ಷದಿಂದ ಕೊಡ್ತಾ ಇಲ್ಲ ಅನ್ನೋದು ಗೃಹ ಸಚಿವರ ಸ್ಪಷ್ಟೀಕರಣ. ನಿಯಮ ಮಾಡೋಕ್ಕಾಗಲ್ವಾ? ನಾವು ಯಾರು? ಶಾಸಕರು. ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದನೇ ಕೊಡ್ತಾ ಇದ್ದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದ್ದೀವ ನಾವು? ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂದ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾಯಿದೆ ಗೊತ್ತಿಲ್ಲ ಅಲ್ಲ ನನಗೆ. ಒಂದು ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತೀರಾ, SIR ಪ್ರಕ್ರಿಯೆಯಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತೀರಾ. ನೀವು ಡಿಸೈಡ್ ಮಾಡಿಬಿಡಿ ವೆದರ್ ಯು ವಾಂಟ್ ಇಟ್ ಆರ್ ಡೋಂಟ್ ವಾಂಟ್ ಇಟ್. ನಮ್ಮ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಆಗಿದೆ, ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು, ಆದರೆ ಪಾರದರ್ಶಕವಾಗಿ ಆಗಬೇಕು, ಲೋಪಗಳನ್ನು ಸರಿಪಡಿಸಬೇಕು, ನ್ಯೂನತೆಗಳನ್ನು ಸರಿಪಡಿಸಬೇಕು. ಅದಾದಮೇಲೆ ಬಹಿರಂಗವಾಗಿ ಮಾಡಲಿ. ನಮ್ಮದು ಸಂಪೂರ್ಣವಾದಂಥ ಸಹಕಾರ ಇದೆ. ಮುಖ್ಯಮಂತ್ರಿಗಳು ಇದನ್ನು ಆಗಲೇ ಹೇಳಿದ್ದಾರೆ. ಒಂದೊಂದು ಪುಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ, ಏನು ಮಾಡಬೇಕು ಹೇಗೆ ಮಾಡಬೇಕು ಅಂದರೆ ನಮ್ಮ ಕೋಆಪ್ರೇಷನ್ ಇದೆ ಅಂತಲೇ ಅರ್ಥ ಅಲ್ವಾ? ಇವಾಗ ಅವ್ರ ಕಪಿ ಮುಷ್ಟಿನಲ್ಲೇ ಇರೋದಲ್ವಾ? ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆಯಾ? ECದವರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿದು ಏನು ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ, ಡೆಫಿನಿಷನ್ ಇಲ್ಲ. ಹೆಂಗೆ ಬೇಕು ಹಂಗೆ ಅಡ್ಡ ತಿಡ್ಡವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನು ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು BJP ಅವರಿಗೆ ಗೆಲ್ಲಿಸ್ಲಿಕ್ಕೆ.
ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದ್ದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ ಅಂತ. ನಿಮ್ಮ ನಾಗರಿಕತ್ವವನ್ನು ಪ್ರೂವ್ ಮಾಡಲಿಕ್ಕೆ ಯಾವ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಪಾಸ್ಪೋರ್ಟ್ ಕೂಡ ಇಟ್ ಡಸ್ ನಾಟ್ ಅಮೌಂಟ್ ಟು ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಟ್ಸ್ ಅ ಟ್ರಾವೆಲ್ ಡಾಕ್ಯುಮೆಂಟ್ ಅಂತಾರೆ. ಆಧಾರ್ ಕಾರ್ಡು ಇಲ್ಲ ಅಂತಾರೆ, ಬ್ಯಾಂಕ್ ಸ್ಟೇಟ್ಮೆಂಟು ಇಲ್ಲ ಅಂತಾರೆ. ಏನಿದೆ ಆ 11-14 ಡಾಕ್ಯುಮೆಂಟ್ಸಲ್ಲಿ ನೀವು ಕೊಟ್ಟಿದ್ದೀರಾ, ಅದು ಪ್ರೊಡ್ಯೂಸ್ ಮಾಡಿದ್ರೂ ಕೂಡ ನೀವು ಸರಿ ಇಲ್ಲ ಅಂತ ಇದ್ದೀರಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ, ಗೊಂದಲಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಆಸ್ಪದ ಮಾಡಿಕೊಡ್ತಾ ಇದ್ದೀರಾ. ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.